ಹಾಯ್ ಫ್ರೆಂಡ್ಸ್, ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು SBI ಕಾಲಾಗಿದೆ, SBI PO ಹುದ್ದೆಗೆ ಸಂಬಂಧಪಟ್ಟಂತೆ ಕಾಲ್ ಫಾರ್ಮ್ ಆಗಿದೆ. ಹುದ್ದೆಯ ಹೆಸರು ಬಂದು PO ಅಂತ. ಸೊ ಪ್ರೊಬೇಷನರಿ ಆಫೀಸರ್ಸು. ಹಾಗೆಯೇ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಡೇಟ್ಸ್ ಅಂತಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು ಡಿಸೆಂಬರ್ 27, 2024 ಈಗಾಗಲೇ ಸ್ಟಾರ್ಟ್ ಆಗಿದೆ. ಹಾಗೆಯೇ ಕ್ಲೋಸಿಂಗ್ ಡೇಟ್ ಬಂದು ಜನವರಿ 16, 2025 ಇದು ಕ್ಲೋಸಿಂಗ್ ಡೇಟ್ ಆಗಿರುತ್ತೆ. ಸೊ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಕ್ಕೂ ಕೂಡ ಇದೇ ಡೇಟ್. ಹಾಗೆಯೇ ನೆಕ್ಸ್ಟು ಈ ಬ್ಯಾಂಕಿಂದು ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಸೊ ಈ ವೆಬ್ಸೈಟ್ ಏನು ನಿಮಗೆ ಕಾಣ್ತಾ ಇದೆಯಲ್ಲ, ಸೊ ಈ ವೆಬ್ಸೈಟ್ ಮೂಲಕನೇ ಹೋಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಿ. ನೆಕ್ಸ್ಟು ವೇಕೆನ್ಸೀಸ್ ಬಂದು 600 ಹುದ್ದೆಗಳಿದ್ದಾವೆ. ಸೊ 600 ಹುದ್ದೆಗಳನ್ನ ಕ್ಯಾಟಗರಿ ವೈಸು ಡಿವೈಡ್ ಮಾಡಿದ್ದಾರೆ. ಸೊ ಟೋಟಲ್ ಹುದ್ದೆ ಬಂದು 600 ಹುದ್ದೆಗಳು. ಅದರಲ್ಲಿ SC ST ಮತ್ತು OBC ಮತ್ತು EWS ಮತ್ತು ಜನರಲ್ಲು ಎಲ್ಲರಿಗೂ ಕೂಡ ಡಿವೈಡ್ ಆಗಿದೆ. ಸೊ ಅದರಲ್ಲಿ ನೀವು ನೋಡ್ಬೋದು, ವಿಡಿಯೋ ಪಾಸ್ ಮಾಡಿ ಒಂದು ಸಲ ನೋಡಿ. ಫ್ರೆಂಡ್ಸ್, ಒಂದು ಶೆಡ್ಯೂಲ್ ಕೊಟ್ಟಿದ್ದಾರೆ, ಟೆಂಟೇಟಿವ್ ಶೆಡ್ಯೂಲ್ ಅಂತ. ಸೊ ಇದು ಫುಲ್ ಏನು ಒಂದು ಎಕ್ಸಾಮಿನೇಷನ್ ಇರ್ಬೋದು, ಮತ್ತು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕಿರ್ಬೋದು, ಮತ್ತು ಒಂದು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಇರ್ಬೋದು, ಅದ್ರ ಬಗ್ಗೆ ಫುಲ್ ಡೀಟೇಲ್ಸೇ ಇಲ್ಲಿ ಡೇಟ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಮಂತ್ ಕೊಟ್ಟಿದ್ದಾರೆ. ಸೊ ಫಸ್ಟು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಡಿಸೆಂಬರ್ 27, 2024 ಜನವರಿ 16, 2025 ತನಕ ಇದೆ. ಹಾಗೆಯೇ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಮಾಡೋದಕ್ಕೂ ಕೂಡ ಅದೇ ಡೇಟು ಸೇಮು. ಹಾಗೆಯೇ ನೆಕ್ಸ್ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತಂದರೆ ಫೆಬ್ರವರಿ 2025 ಫೆಬ್ರವರಿ ಮಂತಲ್ಲಿ 3rd ಅಥವಾ 4th ವೀಕ್ ಅಂತ ಹೇಳಿದ್ದಾರೆ. 3 ಅಥವಾ 4ನೇ ವಾರದಲ್ಲಿ ಈ ಒಂದು ಕಾಲ್ ಲೆಟ್ರ್ ಬರ್ಬೋದು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಈ ಒಂದು ಏನು ಬ್ಯಾಂಕಿಂಗ್ ಎಕ್ಸಾಮ್ ಇದೆ, ಸೊ ಇದು 3 ಹಂತದಲ್ಲಿ ನಡೆಯುತ್ತೆ. ಸೊ 3 ಹಂತದಲ್ಲಿ ಒಂದು ಫೇಸ್ 1, ಫೇಸ್ 2, ಫೇಸ್ 3. ಫಸ್ಟು ಫೇಸ್ 1ಅಲ್ಲಿ ಏನಂತಂದರೆ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿದ್ದು. ಪ್ರಿಲಿಮಿನರಿ ಎಕ್ಸಾಮಿನೇಷನು ಮತ್ತು 8th and 15th of March 2025 ಅಂದರೆ ಮಾರ್ಚ್ ತಿಂಗಳಿನ 8 ತಾರೀಕು ಮತ್ತು ಮಾರ್ಚ್ 8 ಮತ್ತು 15ನೇ ತಾರೀಕಿಗೆ 2 ದಿನಾಂಕದಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟು ಅದು ರಿಸಲ್ಟು, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಅದು ಏಪ್ರಿಲಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಬಂದು 2nd ವೀಕ್ ಆಫ್ ಏಪ್ರಿಲ್ 2025 2nd ವೀಕಲ್ಲಿ ಮೇನ್ ಎಕ್ಸಾಮಿನೇಷನ್ ಏನಿದೆ ಅದರ ಕಾಲ್ ಲೆಟ್ರ್ ಅಂದರೆ ಹಾಲ್ ಟಿಕೆಟ್ ಬರ್ಬೋದು. ನೆಕ್ಸ್ಟು ಫೇಸ್ 2 ಅಂದರೆ ಮೇನ್ ಎಕ್ಸಾಮಿನೇಷನ್ನು ಏಪ್ರಿಲ್ ಅಥವಾ ಮೇ 2025. ನೆಕ್ಸ್ಟು ಏನು ಮೇನ್ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಅದು ಮೇ ಅಥವಾ ಜೂನ್ 2025. ಹಾಗೆಯೇ ಫೇಸ್ 3 ಕಾಲ್ ಲೆಟ್ರ್ ಅಂದರೆ ಹಾಲ್ ಟಿಕೆಟ್ ಫೇಸ್ 3 ಮೂರನೇ ಎಕ್ಸಾಮಿಂದ ಏನಿದೆ, ಫಸ್ಟು, ಸೆಕೆಂಡ್, ಥರ್ಡ್ ಒನ್ನು ಸೈಕೋಮೆಟ್ರಿಕ್ ಟೆಸ್ಟ್ ಏನಿದೆ ಅದ್ರಿಗೆ ಸಂಬಂಧಪಟ್ಟಿರೋಂಥ ಹಾಲ್ ಟಿಕೆಟು ನೀವು ನೋಡ್ತಾ ಇರ್ಬೋದು. ಈ ಮೇ ಜೂನ್ 2025. ಹಾಗೇನಿದೆ ಸೈಕೋಮೆಟ್ರಿಕ್ ಟೆಸ್ಟು ಅದು ಮೇ ಜೂನ್ 2025 ಅದೇ ತಿಂಗಳಲ್ಲಿ ಬರುತ್ತೆ. ಸೊ ಮೇ ಜೂನಲ್ಲಿ ಬರುತ್ತೆ. ಸೊ ಇಂಟರ್ವ್ಯೂ ಮತ್ತು ಗ್ರೂಪ್ ಎಕ್ಸಸೈಸ್ ಇರ್ಬೋದು, ಅದು ಕೂಡ ಮೇ ಜೂನಲ್ಲೇ. ಫೈನಲ್ ರಿಸಲ್ಟ್ ಕೂಡ ಮೇ ಜೂನಲ್ಲೇ. ಸೊ ಇದೆಲ್ಲ ಮಂತಲ್ಲಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಡೇಟ್ನ ಮೆನ್ಷನ್ ಮಾಡಿಲ್ಲ, ಬಟ್ ಮುಂದೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಬ್ಯಾಂಕಿಂದು ಅದ್ರ ಮುಖಾಂತರ ಅವರು ತಿಳಿಸ್ತಾರೆ. ನೆಕ್ಸ್ಟು ಎಕ್ಸಾಮಿನೇಷನ್ ಟ್ರೈನಿಂಗ್ ಏನಿದೆ ಅದು ಬ್ಯಾಂಕಿನ ಕಡೆಯಿಂದಲೇ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೊಡ್ತಾರೆ. ಅದು SC ST ಮತ್ತು OBC ಅವರಿಗೆ. ಸೊ ಈ ಒಂದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು ಯಾವಾಗ ಬರ್ಬೋದು ಕಾಲ್ ಲೆಟ್ರು ಅಂತಂದರೆ ಜನವರಿ ಫೆಬ್ರವರಿಲಿ ಬರ್ಬೋದು. ಹಾಗೆಯೇ ಎಕ್ಸಾಮಿನೇಷನ್ ಟ್ರೈನಿಂಗ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಅದು ಫೆಬ್ರವರಿ 2025. ಡೇಟ್ ಅನೌನ್ಸ್ ಮಾಡಿಲ್ಲ, ಬಟ್ ಫೆಬ್ರವರಿ ಮಂತಲ್ಲಿ ಆಗುತ್ತೆ. ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೇರಿಯಾ, ಹಾಗೆಯೇ ಏಜ್ ಲಿಮಿಟ್ ಬಂದ್ಬಿಟ್ಟು ಕನಿಷ್ಠ ಅಂದರೆ 21 ವರ್ಷ ಆಗಿರಬೇಕು, ಗರಿಷ್ಠ ಅಂದರೆ 30 ವರ್ಷ ಆಗಿರಬೇಕು. 30ಕ್ಕಿಂತ ಜಾಸ್ತಿ ಆದರೆ ತಗೊಳ್ಳಲ್ಲ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಇಲ್ಲಿ ಅದರ್ ಬ್ಯಾಕ್ವರ್ಡ್ OBC ಅವರಿಗೆ ಸಂಬಂಧಪಟ್ಟಂತೆ 3 ವರ್ಷ ರಿಲ್ಯಾಕ್ಸೇಷನ್ ಇದೆ. ಹಾಗೆಯೇ SC ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಹಾಗೆಯೇ ಇದು PWD ಏನಿದೆ ಅಂಥವರಿಗೆ ಇಲ್ಲಿ ಕೊಟ್ಟಿದ್ದಾರೆ. PWD
ಸಾಮಾನ್ಯ ವರ್ಗದವರಿಗೆ 10 ವರ್ಷ, ಹಾಗೆಯೇ PWD OBC ಅವರಿಗೆ 13, ಹಾಗೆಯೇ PWD SC ST ಅವರಿಗೆ 15 ವರ್ಷ ರಿಲ್ಯಾಕ್ಸೇಷನ್ ಇದೆ. ಹಾಗೆಯೇ ಎಕ್ಸ್ ಸರ್ವಿಸ್ ಮ್ಯಾನ್ ಇದಾರಲ್ಲ ಅವರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಎನಿ ಗ್ರ್ಯಾಜುಯೇಷನ್ ಅಂತ ಹೇಳಿದರೆ, ಎನಿ ಗ್ರ್ಯಾಜುಯೇಷನ್ನು ಯಾವುದಾದ್ರೂ BA BCom ಅಥವಾ BSc BCA ಯಾವುದೇ ಆಗಿರ್ಬೋದು, ಟೋಟಲಿ ಡಿಗ್ರಿ ಆಗಿರಬೇಕು. ಹಾಗೆಯೇ ಫೈನಲ್ ಇಯರಲ್ಲಿ ಇರೋರು, ಫೈನಲ್ ಸೆಮಿಸ್ಟ್ರಲ್ಲಿ ಇರೋರು ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಹೌದು ಅಪ್ಲಿಕೇಶನ್ ಹಾಕ್ಬೋದು. ಅದಾದ ನಂತರ ಏನು ಸಪೋಸ್ ಏನಾದರೂ ಫಸ್ಟ್ ಎಕ್ಸಾಮ್ ಪಾಸ್ ಆಯಿತು, ಸೆಕೆಂಡ್ ಎಕ್ಸಾಮ್ ಪಾಸ್ ಆಯಿತು, ಸಪೋಸ್ ಏನಾದರೂ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡು ಯಾವುದ್ರೊಳಗಡೆ ಇರಬೇಕು ಅಂತಂದರೆ 30 ಏಪ್ರಿಲ್ 2025, ಅಂದರೆ ಏನು ಏಪ್ರಿಲ್ ತಿಂಗಳು ಎಂಡ್ ಅಷ್ಟೊತ್ತಿಗೆ ನಿಮ್ಮ ಕೈಲಿ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಒಂದು ಮಾರ್ಕ್ಸ್ ಕಾರ್ಡ್ ಇರಬೇಕು. ಅದನ್ನು ಮೆನ್ಷನ್ ಮಾಡಿ ಹೇಳಿದ್ದಾರೆ. ನೆಕ್ಸ್ಟು ಈ ಒಂದು ಪರ್ಸೆಂಟೇಜನ್ನ ಹೇಗೆ ಹಾಕಬೇಕು ಕ್ಯಾಲ್ಕುಲೇಷನ್ ಮಾಡಿ ಅಂದರೆ, ಸಪೋಸು 59.99% ಅಂತ ಏನಾದ್ರು ಇದ್ದರೆ ಅದರಲ್ಲಿ ನೀವು 59% ಅಂತ ಮಾತ್ರ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಅಲ್ಲಿ ಏನು 99.99 ಅಂತ ಏನಿದೆ ಅದನ್ನು ನೀವು ಹಾಕೋ ಹಾಗಿಲ್ಲ, ಅಥವಾ ಅದನ್ನು ತಗೊಂಡು 60% ಅಂತ ಹಾಕೋಂಗಿಲ್ಲ. ಸೊ ಹಾಗಾಗಿ ಅಲ್ಲಿ ಏನು ನಿಮಗೆ ಸಪೋಸ್ ಏನಾದ್ರು ಫ್ರಾಕ್ಷನ್ಸ್ ಏನಾದ್ರು ಇದ್ದರೆ ಫ್ರಾಕ್ಷನ್ಸನ್ನು ದಯವಿಟ್ಟು ತೊಗೋಬೇಡಿ. ರೌಂಡ್ ಮಾರ್ಕ್ ಏನಿದೆ 59 ಅಂತ ಏನಿದೆ ಅದು ಮಾತ್ರ ತೊಗೊಳ್ಳಿ. ಸೆಲೆಕ್ಷನ್ ಪ್ರೊಸೀಜರ್ ಅಂತ ಹೇಳ್ಬೋದು. ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು 3 ಫೇಸಲ್ಲಿ ಆಗುತ್ತೆ, 3 ಹಂತಗಳಲ್ಲಿ ಆಗುತ್ತೆ. 1 ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು, 2 ಮೇಯ್ನ್ ಎಕ್ಸಾಮಿನೇಷನ್ನು, 3 ಸೈಕೋಮೆಟ್ರಿಕ್ ಎಕ್ಸಾಮಿನೇಷನ್ ಅಂತ. ಸೊ ಈಗ ಒಂದು 3 ಹಂತದಲ್ಲಿ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೈಪಲ್ಲಿರುತ್ತೆ, 100 ಮಾರ್ಕ್ಸಿಗಿರುತ್ತೆ. ಸೊ ಈ 100 ಮಾರ್ಕ್ಸಿಗಿರೋದು 1 ಅವರಿಗಿರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ 3 ಟೈಪ್ ಇರುತ್ತೆ. ಒಂದು ಏನು ಅಂದರೆ, ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು, ರೀಸ್ನಿಂಗ್ ಎಬಿಲಿಟಿ ಆಗಿರ್ಬೋದು. ಈ ಒಂದು ಎಕ್ಸಾಮ್ 100 ಮಾರ್ಕ್ಸಿಗಿರೋದ್ರಿಂದ 3 ಟೈಪಲ್ಲಿ ಬರುತ್ತೆ. ಸೊ ಈ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿದೆ ಅದು 40 ಮಾರ್ಕ್ಸಿಗಿರುತ್ತೆ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಬಂದುಬಿಟ್ಟು 30 ಮಾರ್ಕ್ಸಿಗಿರುತ್ತೆ. ರೀಸ್ನಿಂಗ್ ಎಬಿಲಿಟಿ ಬಂದು 30 ಮಾರ್ಕ್ಸಿಗಿರುತ್ತೆ. ಟೋಟಲ್ ಬಂದುಬಿಟ್ಟು 100 ಮಾರ್ಕ್ಸಿಗಿರುತ್ತೆ. ಇದು 100 ಮಾರ್ಕ್ಸಿಗಿರುತ್ತೆ. ಆಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ. ಜಸ್ಟ್ ನೀವು ಪಾಸ್ ಮಾಡಿದ್ರೆ ಇದರಲ್ಲಿ ಯಾರ್ಯಾರೆಲ್ಲ ತುಂಬ ಹೈ ಸ್ಕೋರ್ ಮಾಡ್ತೀರಾ ಅಥವಾ ತುಂಬ ಅತಿ ಹೆಚ್ಚು ಅಂಕ ತಗೋತೀರಾ, ಅತಿ ಹೆಚ್ಚು ಅಂಕ ತಗೊಂಡಿರೋರನ್ನ ಏನು ಮಾಡ್ತಾರೆ, ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಇದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನೆಕ್ಸ್ಟು ಆ ನಂತರ ಮೇಯ್ನ್ ಎಕ್ಸಾಮಿನೇಷನಿಗೆ ತಗೋತಾರೆ. ಸೊ ಇದಿಷ್ಟು ಕೂಡ ಸಂಬಂಧಪಟ್ಟಿದ್ದು ಪ್ರಿಲಿಮಿನರಿ ಎಕ್ಸಾಮಿನೇಷನಿಗೆ. ಹಾಗೆಯೇ ಮೇಯ್ನ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಇದು ಕೂಡ ಆನ್ಲೈನ್ ಆಗಿರುತ್ತೆ, ಆಬ್ಜೆಕ್ಟಿವ್ ಟೆಸ್ಟ್ ಆಗಿರುತ್ತೆ. ಹಾಗೆಯೇ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ, ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಇರುತ್ತೆ. ಸೊ ಆಬ್ಜೆಕ್ಟಿವ್ ಟೆಸ್ಟಲ್ಲಿ ಏನು 4 ಟೈಪ್ ಇರುತ್ತೆ. ಒಂದು ರೀಸ್ನಿಂಗ್ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡು, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸು, ಹಾಗೆ ಜನರಲ್ ಅವೇರ್ನೆಸ್, ಎಕನಾಮಿ, ಬ್ಯಾಂಕಿಂಗ್ ನಾಲೆಡ್ಜು, ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜು. ಈ ಟೋಟಲ್ ಬಂದ್ಬಿಟ್ಟು 200 ಮಾರ್ಕ್ಸಿಗಿರುತ್ತೆ. 200 ಮಾರ್ಕ್ಸು 3 hours ಇರುತ್ತೆ. ಹಾಗೆಯೇ ಡಿಸ್ಕ್ರಿಪ್ಟಿವ್ ಪೇಪರ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ಸು, ಇಮೇಲ್ಸು ಮತ್ತು ರಿಪೋರ್ಟ್ಸು, ಸಿಚುವೇಷನ್ ಅನಾಲಿಸಿಸ್, ಹಾಗೆಯೇ ಪ್ರೀಸೈಸ್ ರೈಟಿಂಗ್ ಇರುತ್ತೆ. ರೈಟಿಂಗ್ ಅಂದ ತಕ್ಷಣ ಇದೇನು ಪೆನ್ನು ಪೇಪರ್ ತೊಗೊಂಡು ಬರೆಯೋದಲ್ಲ. ಸೊ ಇದು ಎಕ್ಸಾಮು ಇದು ಆನ್ಲೈನಲ್ಲೇ ಇರೋದ್ರಿಂದ ನೀವು ಕಂಪ್ಯೂಟರಲ್ಲೇ ಟೈಪ್ ಮಾಡಬೇಕಾಗುತ್ತೆ. ಅವ್ರು ಕೊಡೋ ಒಂದು 30 ಮಿನಿಟ್ಸಲ್ಲಿ 50 ಮಾರ್ಕ್ಸ್ ಇರುತ್ತೆ. 30 ಮಿನಿಟ್ಸ್ ಕೊಡ್ತಾರೆ. ಸೊ ಹಾಗಾಗಿ 50 ಮಾರ್ಕ್ಸ್ ಇರುತ್ತೆ. ಟೋಟಲ್ ಬಂದು 250 ಮಾರ್ಕ್ಸಿಗೆ ಮೇಯ್ನ್ಸ್ ಎಕ್ಸಾಮ್ಸ್ ಇರುತ್ತೆ. ನೀವು ಇದನ್ನು ಪಾಸ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಈ ಒಂದು ಏನು ಬ್ಯಾಂಕಿಂಗ್ ಎಕ್ಸಾಮ್ ಇದೆ, ಒಂದು SBI ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಅಂತ ಅಂದರೆ, ಹೌದು ನೆಗೆಟಿವ್ ಮಾರ್ಕ್ಸ್ ಇದೆ. 1/4 0.25 ಮಾರ್ಕ್ಸನ್ನು ಇಲ್ಲಿ ಪ್ರತಿಯೊಂದು ರಾಂಗ್ ಆನ್ಸರಿಗೂ 0.25 ಮಾರ್ಕ್ಸನ್ನು ಕಳೀತಾರೆ. ನೆಕ್ಸ್ಟು 3ನೇ ಹಂತ ಬಂದು ಸೈಕೋಮ್ಯಾಟ್ರಿಕ್ ಟೆಸ್ಟ್ ಅಂತ. ಸೊ ಇದು ಗ್ರೂಪ್ ಎಕ್ಸಸೈಸ್ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಇದು ಸೈಕೋಮ್ಯಾಟ್ರಿಕ್ ಟೆಸ್ಟು. ಸೊ ಇವೆರಡೂ ಕೂಡ 50 ಮಾರ್ಕ್ಸಿಗಿರುತ್ತೆ.
50 ಮಾರ್ಕ್ಸಿಗಿರುತ್ತೆ. ಇದು 50 ಮಾರ್ಕ್ಸಿಗೆ ಬರೀ ಗ್ರೂಪ್ ಡಿಸ್ಕಷನ್ ಹಿಂಗೆ ಬಿಡ್ತಾರೆ. ಸೊ ಅದಾದಮೇಲೆ ಇಂಟರ್ವ್ಯೂ ಮಾಡ್ತಾರೆ. ಸೊ ಇದು ಇಷ್ಟು ಕೂಡ ಸಂಬಂಧಪಟ್ಟಿದ್ದು ಎಕ್ಸಾಮಿನೇಷನ್ಗೆ. ಇದಿಷ್ಟು ಕ್ವಾಲಿಫೈ ಆದಮೇಲೆ ಫೈನಲ್ ಸೆಲೆಕ್ಷನ್ ಅಂತ ಬರುತ್ತೆ. ಫೈನಲ್ ಸೆಲೆಕ್ಷನ್ ಅಂತ ಬಂದಾಗ ಸೊ ಫೇಸು ಯಾವ್ದ್ಯಾವುದು ತಗೋತಾರೆ ಅಂತ ಅಂದಾಗ ಫೈನಲ್ ಸೆಲೆಕ್ಷನಿಗೆ ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೆ. ಇದು ಒಂದು ಬರೀ ಕ್ವಾಲಿಫೈ ಆಗೋದಕ್ಕಷ್ಟೇ, ಎಕ್ಸಾಮಿನೇಷನ್ ಕ್ವಾಲಿಫೈ ಆಗೋದಕ್ಕೆ. ಬಟ್ ಫೈನಲ್ ರಿಸಲ್ಟಿಗೆ ಕನ್ಸಿಡರ್ ಮಾಡೋದು ಮೇಯ್ನ್ ಎಕ್ಸಾಮಿನೇಷನ್ನು ಮತ್ತು 3ನೇ ಹಂತ ಏನು ಬರುತ್ತೆ ಸೈಕೋಮೆಟ್ರಿಕ್ ಟೆಸ್ಟು. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಸ್ಯಾಲ್ರಿ ಬಂದು ದ ಬೇಸಿಕ್ ಸ್ಯಾಲ್ರಿ ಈಸ್ 48,480 ಅಂತ, ಪ್ಲಸ್ ಅದಕ್ಕೆ ಡಿ ಎ ಆಗಿರ್ಬೋದು, HRA ಆಗಿರ್ಬೋದು, CCA ಆಗಿರ್ಬೋದು, PF ಆಗಿರ್ಬೋದು. ಸೊ ಇದೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ ಬಂದು ಅಪ್ಲಿಕೇಶನ್ ಫೀಸು 750 ರೂಪಾಯಿ. ಯಾರಿಗೆ ಅಂದರೆ ಸಾಮಾನ್ಯ ವರ್ಗದವರಿಗೆ, ಹಾಗೆಯೇ EWS ಅವರಿಗೆ, ಹಾಗೆಯೇ OBC ಕ್ಯಾಂಡಿಡೇಟ್ ಅವರಿಗೆ, ಇವರಿಗೆಲ್ಲ 750 ರೂಪಾಯಿ ಇರುತ್ತೆ. ಹಾಗೆಯೇ SC ST PWD ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಅಂಗವಿಕಲ ಅಭ್ಯರ್ಥಿಗಳು ಏನಿದ್ದಾರೆ, ಇಂಥವ್ರಿಗೆ ನಿಲ್ಲಾಗಿರುತ್ತೆ. ನೆಕ್ಸ್ಟು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬಂದು ಇದು ಟ್ರೈನಿಂಗ್ ಕೊಡ್ತಾರೆ. ಸೊ ಇದನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದು SC ST OBC ಮತ್ತು PWD ಇಂಥ ಒಂದು ಕ್ಯಾಂಡಿಡೇಟ್ಸಿಗಿರುತ್ತೆ. ಸೊ ಇದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೆನ್ಷನ್ ಮಾಡಬೇಕು. ಆಫ್ ಚಾನ್ಸಸ್, ಈ ಎಕ್ಸಾಮ್ನ ಬರೆಯೋದಕ್ಕೆ ಎಷ್ಟು ನಂಬರ್ ಆಫ್ ಚಾನ್ಸಸ್ ಇರುತ್ತೆ ಅಂತ ಅಂದರೆ ಇಲ್ಲಿ ಕೇಳಿದ್ದಾರೆ. ಜನರಲ್ ಕ್ಯಾಟಗರಿ ಅವರಿಗೆ ಸಂಬಂಧಪಟ್ಟಂತೆ 4 ಚಾನ್ಸಸ್ ಇರುತ್ತೆ. ಹಾಗೆಯೇ ಅದರಲ್ಲಿ ಜನರಲ್ಲು ಅಂಗವಿಕಲ ಅಭ್ಯರ್ಥಿ ಆಗಿರ್ಬೋದು, OBC ಅಂಗವಿಕಲ ಅಭ್ಯರ್ಥಿ ಆಗಿರ್ಬೋದು, EWS ಅಂಗವಿಕಲ ಅಭ್ಯರ್ಥಿಗಿರ್ಬೋದು, ಅಂಥವರಿಗೆ 7 ಚಾನ್ಸಸ್ ಇರುತ್ತೆ. 7 ಚಾನ್ಸಸ್. ನೆಕ್ಸ್ಟು SC ST ಮತ್ತು SC ಅಂಗವಿಕಲ ಅಭ್ಯರ್ಥಿ ಹಾಗೆ ST ಅಂಗವಿಕಲ ಅಭ್ಯರ್ಥಿ ಅವರಿಗೆ ರಿಸ್ಟ್ರಿಕ್ಷನ್, ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲ್ಲ. ಸೊ ಇದು ಯಾವ ಎಕ್ಸಾಮಿಗೆ ಅಪ್ಲೈ ಆಗುತ್ತೆ ಅಥವಾ ಪ್ರಿಲಿಮಿನರಿಗೆ ಆಗುತ್ತಾ ಅಥವಾ ಮೇನ್ಸಿಗೆ ಆಗುತ್ತಾ ಅಂತಂದರೆ, ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ನೀವು ಎಷ್ಟು ಸಲ ಬೇಕಾದ್ರೂ ಬರೀಬೋದು. ಅದಕ್ಕೆ ಯಾರಿಗೂ ಕೂಡ ಯಾವ ರಿಸ್ಟ್ರಿಕ್ಷನೂ ಇಲ್ಲ. ಬಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಮಾಡಿ ನೀವು ಮೈನ್ ಎಕ್ಸಾಮಿಗೆ ಬಂದಾಗ ಆಗ ನಿಮಗೆ 4, 7 ಮತ್ತು 100 ರಿಸ್ಟ್ರಿಕ್ಷನ್ ಚಾನ್ಸಸ್ಗಳು ಆಗೋದು. ಸೊ ಆವಾಗ ಕೌಂಟ್ ಆಗುತ್ತೆ. ನೆಕ್ಸ್ಟು ಹೌ ಟು ಅಪ್ಲೈ ಅಂತ ಅಂದಾಗ ಸೊ ಇದು ಫುಲ್ಲು ಗೈಡ್ಲೈನ್ಸ್ ಇದೆ RBIಯಿಂದ. ಸೊ ಈ ಹೌ ಟು ಅಪ್ಲೈ ಅನ್ನೋದು ಗೈಡ್ಲೈನ್ಸ್ ಇದೆ, ಎಲ್ಲ ನೋಡ್ಕೋಬೋದು. ಮತ್ತು ಹೆಲ್ಪ್ಲೈನ್ ಡೆಸ್ಕ್ ನಂಬರ್ ಇದೆ. ಸೊ ಇದು ಕೂಡ ನೀವು ನೋಡ್ಬೋದು. ಇದು ಸಪೋಸ್ ಏನಾದ್ರೂ ಆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಸೊ ಇದಕ್ಕೆ ಕಾಲ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಮಾಡ್ತಾರೆ. ಏನೇ ಇಶ್ಯೂಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ತಾರೆ. ಸೊ ಇದು ಒಂದು ಅಪ್ಲಿಕೇಶನ್ ನೋಡಿ ಪ್ರೊಸೀಜರ್ ಏನಿದೆ ಅದನ್ನು ಫಾಲೋ ಮಾಡಿ ಹಾಗೆಯೇ ಅಪ್ಲಿಕೇಶನ್ ಹಾಕಿ. ನೆಕ್ಸ್ಟು ಎಕ್ಸಾಮಿನೇಷನ್ ಸೆಂಟರ್ ಬಂದುಬಿಟ್ಟು ಅದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಮತ್ತು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಹಾಗೆ ಮೇನ್ ಎಕ್ಸಾಮಿನೇಷನ್ ಸೆಂಟರ್. ಸೊ ಇಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಮತ್ತು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಎರಡು ಕೂಡ ಒಂದೇ ಆಗಿರುತ್ತೆ. ಸೊ ಮೇನ್ ಎಕ್ಸಾಮಿನೇಷನಿಗೆ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಕರ್ನಾಟಕದಲ್ಲಿ ಯಾವ್ದ್ಯಾವುದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬರೆಯೋದಕ್ಕೆ ನಿಮಗೆ ಅವಕಾಶ ಇದೆ ಪ್ಲೇಸಸ್ ಅಂತಂದರೆ, ಒಂದು ಬೆಳಗಾವಿ, ಒಂದು ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗ, ಮ್ಯಾಂಗ್ಳೂರು, ಮೈಸೂರು ಮತ್ತು ಶಿವಮೊಗ್ಗ ಹಾಗೆ ಉಡುಪಿ. ಸೊ ಇಷ್ಟು ಪ್ಲೇಸಸ್ ಇದೆ. ನೀವು ಇದರಲ್ಲಿ ಯಾವುದು ನಿಯರೋ ಅದನ್ನು ಚೂಸ್ ಮಾಡ್ಬೋದು. ಬಟ್ ಮೇನ್ಸ್ ಎಕ್ಸಾಮ್ ಬರೋದಕ್ಕೆ ಬೆಂಗಳೂರು ಒಂದೇ ಇರೋದು. ಸೊ ಅದರಲ್ಲಿ ಚಾಯ್ಸಸ್ ಏನಿರಲ್ಲ. ಸೊ ಬೆಂಗಳೂರಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಇದಿಷ್ಟು ಮಾಹಿತಿ ಕೂಡ SBI POಗೆ ಸಂಬಂಧಪಟ್ಟಿದ್ದು, 600 ಹುದ್ದೆಗಳಿಗೆ ಸಂಬಂಧಪಟ್ಟಿದ್ದು. ಸೊ ಇದು ಎಲ್ಲ ಅಪ್ಲಿಕೇಶನ್ ಗೈಡ್ಲೈನ್ಸ್ ನೋಡ್ಕೊಳ್ಳಿ. ಈ ಒಂದು ಫುಲ್ ನೋಟಿಫಿಕೇಷನ್ ನೋಡಿ ಅದಾದಮೇಲೆ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾರ್ಯಾರಿಗೆಲ್ಲ ಬೇಕು ಅನಿಸುತ್ತೆ ಅವ್ರು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡು ಅಪ್ಲಿಕೇಶನ್ನ ಹಾಕಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.